ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು WTOಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಿದ್ವಿ. ವಿಶ್ವ ವ್ಯಾಪಾರ ಸಂಘ ಮತ್ತೆ ವಿಶ್ವ ವ್ಯಾಪಾರ ಸಂಘ ಹೇಗೆ ನಮಗೆ ನಮ್ಮ ರಾಷ್ಟ್ರದ ಒಂದು ಪರಮಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆತಂಕವನ್ನ ತಂದು ಒಡ್ಡಿದೆ ಅಂತ. ಅಂದ್ರೆ ಅದರದ ಒಂದು ಪಾಲಿಸಿಗಳಾಗಿರುವಂತಹ ಯಾವುದು WTOನ ಕೆಲವೊಂದು ತೆರಿಗೆಯ ನೀತಿ, WTOನ ಕೆಲವೊಂದು ತೆರಿಗೆಗಳ ನೀತಿ, ಅದರಲ್ಲಿ ನಾವೇನ್ ಹೇಳಿದ್ವಿ, ಟ್ರಪ್ಸ್, ಟ್ರಿಮ್ಸ್, ಈ ತರದ ಒಂದು ರಿಯಾಯಿತಿ ಸಬ್ಸಿಡಿಗಳನ್ನ ಕೊಡೋದಿಕ್ಕೆ ಸಂಬಂಧಪಟ್ಟಾಗೆ ಇರ್ಬೋದು, ಹಗ್ಗದ ಬೆಲೆಯ ಮಾರಾಟ ಇರ್ಬೋದು, TBT ಇರ್ಬೋದು. ಸೊ ಈ ತರ ಅನೇಕ ಅಂಶಗಳು ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ತೃತೀಯ ಮತ್ತೆ ಅಭಿವೃದ್ಧಿ ಆಗ್ತಾ ಇರುವಂತಹ ರಾಷ್ಟ್ರಗಳಿಗೆ ಸಂಬಂಧಪಟ್ಟಾಗೆ ಹೇಗೆ ಒಂದು ಆತಂಕವನ್ನ ತಂದೊಡ್ಡಿದೆ ಅಂತ ಚರ್ಚೆ ಮಾಡಿದ್ವಿ. ಮತ್ತೆ ಈ ಸಂಬಂಧ ನಮ್ಗೆ ಸಹಜವಾಗಿ ಒಂದು ಪ್ರಶ್ನೆಗಳು ಬರುವಂತಹದ್ದು ಅಂತಂದ್ರೆ ಪ್ರಮುಖವಾಗಿ ಇದರಲ್ಲಿ ಸಂಬಂಧಪಟ್ಟಂತೆ ಒಂದು 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ಗೂ ಬರ್ಬೋದು, ಇಲ್ಲ 5 ಮಾರ್ಕ್ಸ್ಗೂ ಪ್ರಶ್ನೆಗಳು ಬರ್ತಾ ಹೋಗ್ಬೋದು. ಚಾರ್ಜ್ ಹೋಗ್ತಾ ಇದೆ ಸರ್. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ, ಮತ್ತೆ ಅಷ್ಟು ಅಂಶ ಸಾಕಾಗತ್ತೆ. ಪರಮಾಧಿಕಾರಕ್ಕೆ ಹೇಗೆ ಥ್ರೆಟ್ ಅಂತ ಅಂದಾಗ, ಒಂದು ರಾಷ್ಟ್ರ ಅದರ ಒಂದು ನೀತಿಗಳನ್ನ ಅಂಗೀಕರಿಸಿದ್ರೆ ಮಾತ್ರ, WTOನ ಒಂದು ಒಪ್ಪಂದಕ್ಕೆ ಒಪ್ಕೊಂಡಾಗ ಕ್ವಾಲಿಟಿ ಆಂಗಲ್ ಅಲ್ಲಿ ಇರ್ಬೋದು, ಆಮದು ಮತ್ತು ರಫ್ತುಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಒಂದು ರಾಷ್ಟ್ರೀಯ ಹಣಕಾಸು ನೀತಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಅದು ಹೇಳಿದಾಗೆ ಕೇಳ್ತಾ ಹೋಗ್ಬೇಕಾಗತ್ತೆ ಅನ್ನುವಂತಹದ್ದನ್ನ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಸೊ ಈಗ ನಾವು ಮತ್ತೊಂದು ಸಂಸ್ಥೆ, ಯುರೋಪಿಯನ್ ಒಕ್ಕೂಟ, ಸೊ ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ರೋಲ್ ಆಫ್ WTO ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ದ tax policy of the WTO, then subsidy policy, TRIPS, TRIMS, then in quality angle, then regarding the grants, it was more powerful organization in international institutions. How it influenced the internal sovereignty of the state and threat to the sovereignty of the state. We already discussed all these things. Today we try to discussing another one of the important topic, that is European Union. So European Union is the part of the Paris Agreement. European Union is the part of the Paris Agreement. So the role of European Union and the power and function of the European Union, let us be discussion all these aspects. European Union is a political and economic union of 27 member states that are located primarily in Europe. Its members have a combined area of 4.475 million square kilometers, an estimated total population of about 447 million. You can follow us on social media on this ID. Lisbon, initially known as the Reform Treaty, is an international agreement which amends the two treaties. Lisbon Treaty 2007. The Treaty of Lisbon, initially known as the Reform Treaty. So students, ನಾವು ಇದರಲ್ಲಿ ನಿಮಗೆ ಕೆಲವು ವಿಡಿಯೋಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿದಾಗ ನಿಮ್ಗೆ ಅಂದ್ರೆ ತುಂಬಾ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯುರೋಪಿಯನ್ ಒಕ್ಕೂಟ ಅನ್ನುವಂತಹದ್ದು, ಯುರೋಪಿಯನ್ ಒಕ್ಕೂಟ ಅಂತ ಅಂದಾಗ, ಸೊ ನಮಗೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಬರಬಹುದಾದಂತಹ ದೇಶಗಳ ಒಂದು ಆರ್ಗನೈಸೇಷನ್. ಅಂದ್ರೆ ಪಶ್ಚಿಮ ಯುರೋಪಿನ ರಾಷ್ಟ್ರಗಳ 3 ಪ್ರಮುಖವಾಗಿರುವಂತಹ ಒಂದು ಆರ್ಗನೈಸೇಷನ್ ಅನ್ನ ಇದು ಒಳಗೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ದೀಸ್ ಯುರೋಪಿಯನ್ ಕೌನ್ಸಿಲ್ ಇಸ್ ದ ಪಾರ್ಟ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್. ದ ಯುರೋಪಿಯನ್ ಯೂನಿಯನ್ ಇಸ್ ಅ ಪಾರ್ಟ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ and it is also economic community. It is European economic community. So the main function of the European Council, it executes the common and single market system
in all over the European system. Common and single unitary type of market system. European Council is economic community or economic council. ಇಲ್ಲಿ ನಿಮಗೆ ಯುರೋಪಿಯನ್ ಒಕ್ಕೂಟ ಅನ್ನುವಂತಹದ್ದು ಒಂದು ಆರ್ಥಿಕ ಸಮುದಾಯವನ್ನ ಹೊಂದಿದ್ದು, ಒಂದು ಸಾಮಾನ್ಯ ಮತ್ತೆ ಆರ್ಥಿಕ ಸಮುದಾಯವನ್ನಾಗಿದ್ದು, ಒಂದೇ ತರದ ಸಾಮಾನ್ಯ ಅಥವಾ ಏಕತ್ವದ ಒಂದು ಮಾರುಕಟ್ಟೆಯ ವ್ಯವಸ್ಥೆಯನ್ನ ಹೊಂದಿರುವಂತಹ ಒಂದು ಆರ್ಗನೈಸೇಷನ್ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಯುರೋಪಿಯನ್ ಆರ್ಥಿಕ ಸಹಕಾರ ಸಂಸ್ಥೆ ಇರ್ಬೋದು, ಅಂದ್ರೆ OEEC ಇರ್ಬೋದು, ಬೆನಲಿಕ್ಸ್ ಒಕ್ಕೂಟ ಕಲ್ಲಿದ್ದಲಿಗೆ ಸಂಬಂಧಪಟ್ಟ ಹಾಗೆ ತರ ಬೇರೆ ಬೇರೆ ತರದ ಒಂದು ಸಬ್ ಆರ್ಗನೈಸೇಷನ್ ಗಳನ್ನ ಹೊಂದುವಂತಹದ್ರ ಮೂಲಕ, ಅಂದ್ರೆ ತನ್ನದೇ ಆಗಿರುವಂತ ಇದ್ರ ಮೂಲಕ ಕಾರ್ಯವನ್ನ ನಿರ್ವಹಿಸ್ಕೊಂಡು ಬರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದ ಪ್ಯಾರಿಸ್ ಅಗ್ರಿಮೆಂಟ್, ದ ಫಸ್ಟ್ ಪ್ಯಾರಿಸ್ ಅಗ್ರಿಮೆಂಟ್ involves France, Belgium, Italy, Germany, Luxembourg and Netherlands. The first European Council agreement made by France, original primary members of these union, France, Belgium, Italy, Germany, Luxembourg and Netherlands. ಸೊ ಈ ರಾಷ್ಟ್ರಗಳು ಇದರ ಒಂದು ಭಾಗವಾಗಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಇದರ ಬೇರೆ ಟ್ರೀಟಿಗಳು, ಲೆಬನಾನ್ ಟ್ರೀಟಿಯ ಬಗ್ಗೆ, ದ ಟ್ರೀಟಿ ಆಫ್ ಲೆಬನಾನ್ ಇಸ್ ದ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ವಿಚ್ ಅಮೆಂಡ್ಸ್ ಆಫ್ ದ 2 ಟ್ರೀಟೀಸ್. ಯುರೋಪಿಯನ್ ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗೆ 1993 ಮ್ಯಾಸ್ಟ್ರಿಕ್ಟ್ ಟ್ರೀಟಿ ಇರ್ಬೋದು, ಟ್ರೀಟಿ ಆಫ್ ರೋಮ್, ಪ್ಯಾರಿಸ್ ಟ್ರೀಟಿಯ 2ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬದಲಾವಣೆಗಳನ್ನ ತರುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಈ ಟ್ರೀಟಿಯ ಪರಿಣಾಮ, ದ ಟ್ರೀಟಿ ಫಾರ್ ದ ಫಸ್ಟ್ ಟೈಮ್ ಯಾರಿಗೆ ಮೆಂಬರ್ ಅನ್ನ ಕೊಡ್ತಾ ಹೋಗುತ್ತೆ ಅಂತಂದ್ರೆ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಾನೂನುಬದ್ಧ ಅಧಿಕಾರವನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಬಂದಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. Which form the constitutional basis of the European Union. These are Maastricht Treaty of 1993 and Treaty of Rome of 1957. The Treaty of Lisbon was signed by the European Union member states on 13 December 2007 and entered into force on 1st December 2009. Prominent changes included the move from unanimity to qualified majority voting in at least 45 policy areas in the Council of Ministers. Creation of a long-term president of the European Council. The treaty for the first time gave member states the explicit legal right to leave the European Union and the procedure to do so. These are 7 principal bodies of European Union. First is European Council. We can consider it as equivalent of interstate council. So ಇಲ್ಲಿ ನಿಮಗೆ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಇದು ಒಂದು ಪ್ಯಾರಿಸ್ ಒಪ್ಪಂದದ ಭಾಗ ಆಗಿತ್ತು. ದ ಪಾರ್ಟ್ ಆಫ್ ದ ಫ್ರಾನ್ಸ್, ಬೆಲ್ಜಿಯಂ ಇದಾಗಿತ್ತು ಅಂತ ಹೇಳ್ತಾ ಹೋಗ್ತೀವಿ. ಸೊ ದೇರ್ ಆರ್ 3 ಇಂಪಾರ್ಟೆಂಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಯುರೋಪಿಯನ್ ಕೌನ್ಸಿಲ್ ಅನ್ನುವಂತಹದ್ದು ಪ್ರಮುಖವಾಗಿ 3 ಮುಖ್ಯವಾಗಿರುವಂತಹ ಒಂದು ಆರ್ಗನೈಸೇಷನ್ ಅನ್ನ ಹೊಂದಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ವಿ ಆರ್ ಫೋಕಸಿಂಗ್ ಆನ್ ದೀಸ್ 3 ಆರ್ಗನೈಸೇಷನ್ ಅಂಡರ್ ದ ಯುರೋಪಿಯನ್ ಯೂನಿಯನ್ ಆರ್ ಯುರೋಪಿಯನ್ ಕೌನ್ಸಿಲ್. The first one is European Coal and Steel Community. European Coal and Steel Community. European Coal and Steel Community. Then European Economic Community. Then European Economic Community. Then European Atomic Energy Committee. Community. European Atomic Energy Community. Students, these are the 3 separate important organization under the European Council. So ಇಲ್ಲಿ ನಿಮಗೆ ಪ್ರಮುಖವಾಗಿ ಪ್ಯಾರಿಸ್ ಒಪ್ಪಂದ, ಲಿಸ್ಬಾನ್ ಒಪ್ಪಂದದ ಪರಿಣಾಮ ಅದು ಏನನ್ನ ಒಳಗೊಳ್ತಾ ಹೋಯ್ತು ನೋಡ್ತಾ ಹೋದ್ವಿ. ಸೊ ಇಲ್ಲಿ ನಿಮ್ಗೆ ಪ್ರಮುಖವಾಗಿ ಇರುವಂತಹ 3 ಮುಖ್ಯ ಸಂಘಟನೆಗಳು ಅಂತಂದ್ರೆ, ಒಂದು ಯುರೋಪಿಯನ್ ಕಲ್ಲಿದ್ದಲು ಮತ್ತು ಸ್ಟೀಲ್ ಸಮುದಾಯ. ಯುರೋಪಿಯನ್ ಕಲ್ಲಿದ್ದಲು ಮತ್ತು
ಸ್ಟೀಲ್ ಸಮುದಾಯ. ಎರಡನೇದು ಯುರೋಪಿಯನ್ ಆರ್ಥಿಕ ಸಮುದಾಯ. ಯುರೋಪಿಯನ್ ಆರ್ಥಿಕ ಸಮುದಾಯ. ಮೂರನೇದು ಯುರೋಪಿಯನ್ ಅಟಾಮಿಕ್ ಎನರ್ಜಿ ಸಮುದಾಯ. ಮೂರನೇದು ಯುರೋಪಿಯನ್ ಅಟಾಮಿಕ್ ಎನರ್ಜಿ ಸಮುದಾಯ. So these are the three important organization of the European Council. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅಟೋಮಿಕ್ ಇರ್ಬೋದು, ದೆನ್ ಎಕಾನಮಿ ಆಸ್ಪೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಈ ತರದ ಇಂಪಾರ್ಟೆಂಟ್ ಇದು ಇಶ್ಯೂಸ್ಗೆ ಸಂಬಂಧಪಟ್ಟ ಹಾಗೆ ಇದು ತನ್ನದೇ ಆಗಿರುವಂತಹ ಒಂದು ಸಂಘಟನೆಗಳನ್ನ ಮಾಡಿಕೊಂಡು ಅದರ ಮೂಲಕ ಕಾರ್ಯವನ್ನ ಮಾಡ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಇದು ಯುರೋಪಿಯನ್ ಕೌನ್ಸಿಲ್ ಹೇಗ್ ಕೆಲಸ ಮಾಡ್ತಾ ಹೋಗುತ್ತೆ, ಯುರೋಪಿಯನ್ ಕೌನ್ಸಿಲ್ ಹೇಗ್ ಕೆಲಸ ಮಾಡ್ತಾ ಹೋಗುತ್ತೆ ಅಂತ ಅನ್ನುವಂತಹದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ 7 ಪ್ರಿನ್ಸಿಪಲ್ಸ್ ಬಾಡೀಸ್ ಆಫ್ ಯುರೋಪಿಯನ್ ಯೂನಿಯನ್. ಯುರೋಪಿಯನ್ ಯೂನಿಯನ್ ಅಲ್ಲಿ ಇರುವಂತಹ ಪ್ರಮುಖವಾಗಿರುವಂತಹ ಪ್ರಮುಖ ಅಂಶಗಳು ಅಂದ್ರೆ ಕೌನ್ಸಿಲ್ ಆಫ್ ದ ಯುರೋಪಿಯನ್ ಯೂನಿಯನ್ ಲೈಕ್ ಅವರ್ ರಾಜ್ಯಸಭಾ, the European Parliament like our Lok Sabha, the European Commission, Court of Justice of European Union, European Central Bank, European Court of Auditors. So students, the committee's organs, the principles of committees like Council, European Union, European Parliament, then European Commission, Court of Justice, and European Central Bank, Court of Auditors. So pramukhವಾಗಿ how they the entire European Council functioning on the base of these organs, on the base of these structures. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಯುರೋಪಿಯನ್ ಸಮಿತಿ ಅಂತ ಅಂದಾಗ ಪ್ರಮುಖವಾಗಿ ನಾವು ಇದರಲ್ಲಿ ನೋಡಬಹುದಾದಂತಹ ಒಂದು ಅಂಗಗಳು, ಪ್ರಮುಖವಾಗಿರುವಂತಹ ಅಂಗ ಅಂತಂದಾಗ, ಸೊ ದ ಸೆಂಟ್ರಲ್ ದ ಹೆಡ್ ಆಫ್ ದ ಕ್ವಾರ್ಟರ್ಸ್ ಅನ್ನುವಂತಹದ್ದು ಶಾಸಕಾಂಗದ ಕಾರ್ಯಗಳನ್ನ ನಿರ್ವಹಿಸುತ್ತೆ ಅಂತಂದ್ರೆ ಯುರೋಪಿಯನ್ ಕಮಿಟಿ ಅನ್ನುವಂತಹದ್ದು. ಕೌನ್ಸಿಲ್ ಅಂತ ಏನ್ ಕರಿತಾ ಹೋಗ್ತಿರಲ್ಲ ಸರ್, ಯುರೋಪಿಯನ್ ಕಮಿಷನ್, ಯುರೋಪಿಯನ್ ಕಮಿಷನ್. ಸೊ ಈ ಯುರೋಪಿಯನ್ ಕಮಿಷನ್ ಅನ್ನುವಂತಹದ್ದು ಕಾರ್ಯಾಂಗದ ತರ, ಇಟ್ಸ್ ಜಸ್ಟ್ ಲೈಕ್ ಎ ಎಕ್ಸಿಕ್ಯೂಟಿವ್ ಬಾಡಿ. ದ ಯುರೋಪಿಯನ್ ಕಮಿಷನ್, ದೀಸ್ ಕಮಿಷನ್ ಇಸ್ ಜಸ್ಟ್ ಲೈಕ್ ಎ ಎಕ್ಸಿಕ್ಯೂಟಿವ್ ಬಾಡಿ. ಸೊ ಇದು ಕಾರ್ಯಾಂಗದ ತರ ಕೆಲಸ ಮಾಡ್ತಾ ಹೋಗುವಂತಹದನ್ನ ನೋಡ್ತಾ ಹೋಗ್ತೀವಿ. ದ ಹೆಡ್ ಕ್ವಾರ್ಟರ್ಸ್ ಆಫ್ ದೀಸ್ ಕಮಿಷನ್, ಯುರೋಪಿಯನ್ ಕಮಿಷನ್ಸ್ ಇನ್ ಬ್ರೆಜಿಲ್. ಅದರಲ್ಲಿ ಬ್ರೆಜಿಲ್ ಅಲ್ಲಿ ಇದರ ಕೇಂದ್ರ ಕಾರ್ಯಸ್ಥಾನ ಇರುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಯುರೋಪಿಯನ್ ಕಮಿಷನ್ ಅನ್ನುವಂತಹದ್ದು ಕಾರ್ಯಾಂಗದ ತರ ಶಾಸಕಾಂಗದ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತೆ, ಆದ್ರೆ ಕಾರ್ಯಾಂಗದ ಕಾರ್ಯಗಳನ್ನ ಹೆಚ್ಚು ಮಟ್ಟಿಗೆ ನಿರ್ವಹಿಸುವಂತದ್ದು ಯುರೋಪಿಯನ್ ಒಕ್ಕೂಟದ ಒಂದು ಕಾರ್ಯಾಂಗದ ತರ. ಯಾವುದು ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ದಿಸ್ ಈಸ್ ಜಸ್ಟ್ ಲೈಕ್ ಅಂದ್ರೆ ಲೈಕ್ ಮೋದಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರೋದು. ಸೊ ಹಾಗೆ ತಮ್ಮ ಹಿತಾಸಕ್ತಿ ಅಂದ್ರೆ ತಮ್ಮದೇ ಆಗಿರುವಂತಹ ಅಧ್ಯಕ್ಷ, ತಮ್ಮದೇ ಆಗಿರುವಂತಹ ಒಂದು ಇದನ್ನ ಒಂದು ಇಟ್ಕೊಂಡು ಈ ಒಕ್ಕೂಟದ ಹಿತಾಸಕ್ತಿಗಳನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ದೆನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯುರೋಪಿಯನ್ ಪಾರ್ಲಿಮೆಂಟ್, ಯುರೋಪಿಯನ್ ಪಾರ್ಲಿಮೆಂಟ್ ಅಂತಂದಾಗ ಸೊ ಅಲ್ಲಿ ಪಾರ್ಲಿಮೆಂಟ್ ಅನ್ನುವಂತಹದ್ದು ನಮ್ಮ ಲೋಕಸಭೆ ತರ ಇರುವಂತ ಕೆಲಸ ಆಗಿರುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ದ ಹೆಡ್ ಕ್ವಾರ್ಟರ್ಸ್ ಆಫ್ ಯುರೋಪಿಯನ್ ಪಾರ್ಲಿಮೆಂಟ್ ಅನ್ನುವಂಥದ್ದು ಫ್ರಾನ್ಸಿನ ಸ್ಟಾರ್ಸ್ಬರ್ಗ್ ನಲ್ಲಿ ಇರುವಂತಹದನ್ನ ನೋಡಬಹುದು. ಸ್ಟಾರ್ಸ್ಬರ್ಗ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಯುರೋಪಿಯನ್ ಪಾರ್ಲಿಮೆಂಟ್. ಸೊ ಇಲ್ಲಿ ಅಷ್ಟೇನೆ ಸಮಾವೇಶಗಳನ್ನ ಮಾಡುವಂತಹದ್ರ ಮೂಲಕ ಇಲ್ಲಿ ಯುರೋಪಿಯನ್ ಪಾರ್ಲಿಮೆಂಟು ಯುರೋಪಿಯನ್ನಿನ ಒಂದು ಶಾಸಕಾಂಗ ಅಂದ್ರೆ ಇಡೀ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಂಟೈರ್ ಯುರೋಪಿಯನ್ ಕೌನ್ಸಿಲ್ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ ಈ ಆರ್ಗನೈಸೇಷನ್ನಿನ ಮೂಲಕ ಕೆಲಸ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿ ಕಮಿಷನ್ ಕಾರ್ಯಾಂಗದ ತರ ಕೆಲಸ ಮಾಡಿದ್ರೆ ಪಾರ್ಲಿಮೆಂಟು ಶಾಸಕಾಂಗದ ತರ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಮೆಂಬರ್ಶಿಪ್ ಇರ್ಬೋದು, ಅಂದ್ರೆ ಅದ ಬೇಸ್ ಆಫ್ ಪಾಪ್ಯುಲೇಷನ್ ಮೇಲೆ ಮೆಂಬರ್ಶಿಪ್ ಅನ್ನ ಕೊಡ್ತಾ ಹೋಗುವಂತಹದ್ದು, ದೆನ್ ಬಡ್ಜೆಟ್ ಆಸ್ಪೆಕ್ಟ್ ಇರ್ಬೋದು, ಇದೆಲ್ಲದನ್ನು ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಯುರೋಪಿಯನ್ ಕೌನ್ಸಿಲ್. ಸೊ ಯುರೋಪಿಯನ್ ಕೌನ್ಸಿಲ್ ಅನ್ನುವಂತಹದ್ದು ಒಂದು ತರ ನಮ್ಮ ಕ್ಯಾಬಿನೆಟ್ ತರ ಇದೆಯಲ್ಲ, ಸ್ಟೇಟ್ ಅಥವಾ ಇಂಟರ್ ಸ್ಟೇಟ್ ಕೌನ್ಸಿಲ್ ತರ ಯುರೋಪಿಯನ್ ಕೌನ್ಸಿಲ್ ಕೆಲಸ ಮಾಡ್ತಾ ಹೋಗುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ವಿದೇಶಾಂಗ ಅಂದ್ರೆ ಒಕ್ಕೂಟದ ಒಂದು ವಿದೇಶಾಂಗ ಮಂತ್ರಿಗಳನ್ನ ಒಳಗೊಂಡ ಹಾಗೆ ಇರುವಂತಹ ಕೌನ್ಸಿಲ್, ಒಕ್ಕೂಟದ
ವಿದೇಶಾಂಗ ಸಚಿವರನ್ನ, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅನ್ನ ಒಳಗೊಂಡಿರುವಂತಹ ಕೌನ್ಸಿಲ್ ಪ್ರತಿ ತಿಂಗಳಲ್ಲಿ ಒಂದು ಬಾರಿ ಸಭೆಯನ್ನ ಸೇರುವಂತಹದ್ರ ಮೂಲಕ ಕಾರ್ಯವನ್ನ ನಿರ್ವಹಿಸ್ಕೊಂಡು ಹೋಗುತ್ತೆ. ಹಾಗಾಗಿ ಇದನ್ನ ಇಂಟರ್ ಸ್ಟೇಟ್ ಕೌನ್ಸಿಲಿನ ತರ ಇದಕ್ಕೆ ಹೋಲಿಸ್ತಾ ಹೋಗುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಕೋರ್ಟ್ ಆಫ್ ಜಸ್ಟಿಸ್ ಅನ್ನುವಂತಹದ್ದು, ಕೋರ್ಟ್ ಆಫ್ ಜಸ್ಟಿಸ್ ಅನ್ನುವಂತಹದ್ದು ನ್ಯಾಯಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಡ್ ಕ್ವಾರ್ಟರ್ಸ್ ಆಫ್ ದ ಕೋರ್ಟ್ ಆಫ್ ಜಸ್ಟಿಸ್ ಇನ್ ಬ್ರೆಜಿಲ್ ಅಲ್ಲಿ ಇರುವಂತದ್ದು. ಬ್ರೆಜಿಲ್ ಮತ್ತೆ ಬೆಲ್ಜಿಯಂ ಎರಡು ಕಡೆ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವ್ದ್ರದ್ದು ಕೋರ್ಟ್ ಆಫ್ ಜಸ್ಟಿಸಿನ ಅಥವಾ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸಿನ ಒಂದು ಕೇಂದ್ರ ಕಾರ್ಯಾಂಗ ಬ್ರೆಜಿಲ್ ಮತ್ತೆ ಬೆಲ್ಜಿಯಂ ಅಲ್ಲಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಒಕ್ಕೂಟದ ವಿವಾದಗಳನ್ನ ಪರಿಹರಿಸುವಂತಹ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಂಗ ಮತ್ತೆ ಶಾಸಕಾಂಗದ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸುವಂತಹ ಒಂದು ಕಾರ್ಯವನ್ನ ಇದು ಮಾಡ್ತಾ ಹೋಗುತ್ತೆ. ಸೊ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಇದರ ಒಂದು ಮೆಂಬರ್ಸ್ ಇಂದಾನೆ ಇದರ ಒಂದು ನ್ಯಾಯಾಂಗದ ಸದಸ್ಯರಿರ್ಬೋದು, ಕಾರ್ಯದ ಅಂದ್ರೆ ಮುಖ್ಯ ನ್ಯಾಯಾಧೀಶರ ಒಂದು ನೇಮಕಾತಿ ಆಗ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಯುರೋಪಿಯನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಸೆಂಟ್ರಲ್ ಬ್ಯಾಂಕ್ ಅನ್ನುವಂತಹದ್ದು ಇದಕ್ಕೆ ಸಂಬಂಧಪಟ್ಟ ಇಲ್ಲಿ ಇಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು: ಕೌನ್ಸಿಲ್, ಯೂನಿಯನ್, ಪಾರ್ಲಿಮೆಂಟು, ದೆನ್ ಕಮಿಷನ್. ಸೊ ಸೆಂಟ್ರಲ್ ಬ್ಯಾಂಕು ಬರೀ ನಾಣ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆರ್ಥಿಕ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯವನ್ನ ನಿರ್ವಹಿಸ್ಕೊಂಡು ಬರುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಮಂತ್ರಿಗಳ ಒಂದು ಅಂದ್ರೆ ಅಸೆಂಬ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ಕೊಂಡು ಬರೋದನ್ನ ನೋಡ್ತಾ ಹೋಗ್ತೀವಿ. ಸೊ ದೆನ್ ಯುರೋಪಿಯನ್ ಕೋರ್ಟ್ ಆಫ್ ಆಡಿಟರ್ ಅಂತಂದಾಗ ಹಣಕಾಸಿನ ಒಂದು ಯೂರೋ ನಾಣ್ಯಕ್ಕೆ ಸಲುವಾಗೇನೆ ಒಂದು ಸಾಮಾನ್ಯ ಮಾರುಕಟ್ಟೆಯ ಅಂಶವನ್ನ ಆಧಾರವಾಗಿ ಇಟ್ಕೊಂಡು ಬಂದಿರುವಂತಹದ್ರ ಕಾರಣ ಸೊ ಇದರ ಆಡಿಟರ್ಸ್ ಅಥವಾ ಇದರ ಒಂದು ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ಒಂದು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇದು ಕೆಲಸ ಮಾಡ್ಕೊಂಡು ಬರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ ನಿಮ್ಗೆ ಯುರೋಪಿಯನ್ನಿನ ಒಂದು ಕಮಿಟಿ ಅನ್ನುವಂತಹದ್ದು ಹೇಗೆ ಕೆಲಸವನ್ನ ನಿರ್ವಹಿಸ್ಕೊಂಡು ಬರುತ್ತೆ ಅಂತಂದ್ರೆ ಈ ತರದ ಒಂದು ಸ್ಟ್ರಕ್ಚರಿನ ಮೂಲಕ ಕಾರ್ಯವನ್ನ ನಿರ್ವಹಿಸ್ಕೊಂಡು ಬರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. European Council, it comprises the heads of state or government of the member states along with the president of the European Council and the president of the European Commission. The European Council was formalized as an institution in 2009 upon the entry into force of the Treaty of Lisbon. It has no formal legislative power. It is a strategic and crisis-solving body that provides the Union with general political directions and priorities and acts as a collective presidency. Council of the European Union. It is often still referred to as the Council of Ministers or sometimes just called as the Council. It is second chamber of the essential bicameral European Union legislature and represents the executive government of the European Union's member states. The primary purpose of the Council is to act as one of the two chambers of the European Union's legislative branch, the other chamber being the European Parliament. The European Parliament is the directly elected parliamentary institution of the European Union. It has been directly elected every 5 years. Parliament elects the President of the Commission and approves or rejects the appointment of the Commission as a whole. Then European Commission, it is the executive body of the European Union responsible for proposing legislation, implementing decisions, upholding the European Union treaties and managing the day-to-day business of the European Union. The Commission operates as a cabinet government with 28 members of the Commission. There is one member post for member state. Basically, हर एक member state को एक cabinet minister मिला है. One of the 28 is the Commission President proposed by the European Council and elected by the European Parliament. Then Court of Justice. The European Court of Justice, formally just the Court of Justice, is the Supreme Court of the European Union in matters of European Union law. As part of the Court of Justice of the European Union, it is tasked with interpreting European Union laws and ensuring equal application across all European Union members. It was established in 1952 and is based on Luxembourg. Then European Central Bank. The European Central Bank is the central bank of the Eurozone, a monetary union of
19 European Union member states which employ the euro established by the Treaty of Amsterdam. The ECB is one of the world's most important central banks and serves as one of the 7 institutions of the European Union. The bank's capital stock is owned by all 27 central banks of each European Union member state. The primary objective of the ECB is to maintain price stability within the Eurozone. The European Court of Auditors. As the European Union's independent external auditor, the European Court of Auditors looks after the interests of European Union taxpayers. It does not have legal power, but works to improve the European Commission's management of the European Union budget and reports on European Union finances. The European Economic Area was established by the agreement. ಸೊ ಇಲ್ಲಿ ನಮ್ಗೆ ಅದೇ ಇದ್ರಲ್ಲಿ ನಾನು ಆಗ್ಲೇ ಹೇಳಿದಾಗೆ, ಸೊ ಈ ಆರ್ಗನ್ಸ್ ಗಳು ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ, ಇರುವಂತಹ ಯುರೋಪಿಯನ್ ಒಕ್ಕೂಟದ ಅಡಿಯಲ್ಲಿ ಈ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ ಅಂತ ಅನ್ನೋಂತಹದನ್ನ ನಾವು ನೋಡ್ತಾ ಹೋದ್ವಿ. ಅಂತಂದ್ರೆ ಅಲ್ಲಿಯ ಪಾರ್ಲಿಮೆಂಟ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಕೌನ್ಸಿಲ್ ಇರ್ಬೋದು, ಮತ್ತೆ ಸಮಿತಿ ಇರ್ಬೋದು, ಅಥವಾ ಜಸ್ಟಿಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಆಫ್ ಜಸ್ಟಿಸ್ ಇರ್ಬೋದು, ಆಡಿಟರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಯುರೋಪಿಯನ್ನಿನ ಭಾಗದಲ್ಲಿ ಬರುವಂತಹ, ಅಂತಂದ್ರೆ ಇವಾಗ ನಾವು ಏಷ್ಯಾದಲ್ಲಿ ಹೇಗೆ ಏಷ್ಯನ್ ಅನೇಕ, ಈಗ ಭಾರತ, ಚೀನಾ, ಸಾರ್ಕ್ ಅಂತ ಅನ್ನೋ ಒಂದು ಇದಕ್ಕೆ ಸಂಬಂಧಪಟ್ಟ ಮಾಡ್ಕೊಂಡಿದ್ದೀವಿ. ಒಂದು ಸೌತ್ ಏಷ್ಯನ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ಆಗಿರ್ಬೋದು, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಒಪೆಕ್ಕಿನ ಒಂದು ಮೂಲಕ ಹೇಗೆ ಕೆಲಸ ಮಾಡುತ್ತೋ ಆ ತರ ಇಲ್ಲಿ ಯುರೋಪಿಯನ್ ಕೌನ್ಸಿಲ್ ಅನ್ನುವಂತಹದ್ದು ನಿಮ್ಗೆ. ಸೊ ಪ್ರಮುಖವಾಗಿ ಆ ರಾಷ್ಟ್ರದ ಒಂದು ಆರ್ಥಿಕತೆಯ ಒಂದು ಅಂಶವನ್ನ ಆಧಾರವಾಗಿ ಇಟ್ಕೊಂಡು ಕಾರ್ಯವನ್ನ ನಿರ್ವಹಿಸ್ಕೊಂಡು ಬರ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಪ್ರಮುಖವಾಗಿ ಇದರ ಪರ್ಪಸ್ಸೇ ನೀವು ಹೇಳ್ಬೇಕಾಗಿರುವಂತಹದ್ದು ಒಂದು ಆನ್ ದ ಬೇಸ್ ಆಫ್ ಎಕಾನಮಿಕ್ ಆಸ್ಪೆಕ್ಟ್. ಸೊ ಇಲ್ಲಿ ನಿಮ್ಗೆ ಮಾರುಕಟ್ಟೆಯನ್ನ ಆಧಾರವಾಗಿ ಇಟ್ಕೊಂಡು ಬರಬಹುದಾದಂತಹ EEC ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಯುರೋಪಿಯನ್ ಎಕಾನಮಿಕ್ ಏರಿಯಾ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಇಂಪಾರ್ಟೆಂಟ್ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಇದರಲ್ಲಿ ಯಾವ್ಯಾವ ಉದ್ದೇಶಕ್ಕೆ ಅದು ಬಂದಿದೆ, ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ ಅನ್ನುವಂತಹದ್ರ ಮಾಹಿತಿ ಸ್ವಲ್ಪ ಮಟ್ಟಿಗಿದ್ರೆ ಒಳ್ಳೇದು. On the European Economic Area, an international agreement which enables the extension of the European Union single market to member states of the European Free Trade Association. The EEA links the European member states and 3 EFTA states. Those are Iceland, Liechtenstein, and Norway into an internal market governed by the same basic rules. These rules aim to enable free movement of persons, goods, services, and capital within the European single market, including the freedom to choose residence in any country within this area. So, ಇಲ್ಲಿ ಯುರೋಪಿಯನ್ ಅಥವಾ ಸಾಮಾನ್ಯ ಮಾರುಕಟ್ಟೆಗೆ ಸಂಬಂಧಪಟ್ಟಾಗ ಏನಂತಂದ್ರೆ, ಸೊ ಇಲ್ಲಿ ಇದು ಅಂದ್ರೆ ಬ್ರಿಟನ್ನಿನ ಒಂದು ಇದು ಇಂಟ್ರೆಸ್ಟ್ ಅನ್ಕೊಂಡವಾಗಿ ಅಂದ್ರೆ ಯುರೋಪಿಯನ್ನಿನ ಒಂದು ಸಾಮಾನ್ಯ ಮಾರುಕಟ್ಟೆಯ ಒಂದು ಇದನ್ನ ಒಂದು ಕಾಮನ್ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಂದಾಗ ಬ್ರಿಟನ್ ಫಸ್ಟ್ ಇದಕ್ಕೆ ಒಪ್ಕೊಂಡಿರ್ಲಿಲ್ಲ, ಅಂತಂದ್ರೆ ಸೇರ್ಲಿಲ್ಲ. ಬಟ್ ಲೇಟರ್ ಆನ್ ಏನಾಗತ್ತೆ ಅಂತಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಾಗಿ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಯುರೋಪಿಯನ್ ಕಾಮನ್ ಮಾರ್ಕೆಟ್ ಅನ್ನುವಂತಹದ್ದು ಆಲ್ಮೋಸ್ಟ್ ನಿಮಗೆ ಅಂತಂದ್ರೆ 1958 ಅಲ್ಲಿ 1958ರಲ್ಲಿ ಯಾವಾಗ ನಿಮ್ಗೆ ಯುರೋಪಿಯನ್ ಆರ್ಥಿಕ ಸಮುದಾಯ ಸ್ಥಾಪನೆ ಆದಾಗ ಬ್ರಿಟನ್ ಅದರಿಂದ ಹೊರಗುಳಿಯುತ್ತೆ. ಅದಕ್ಕೆ ಕಾಂಪಿಟೇಟಿವ್ ಆಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ವೀಡನ್ ಇರ್ಬೋದು, ಡೆನ್ಮಾರ್ಕ್ ಇರ್ಬೋದು, ನಾರ್ವೆ ಇರ್ಬೋದು, ಆಸ್ಟ್ರಿಯಾ, ಸ್ವಿಸ್ ಮತ್ತೆ ಪೋರ್ಚುಗಲ್, ಯಾವ್ಯಾವ್ದು ಆಲ್ ದೀಸ್ ಕಂಟ್ರಿ ಸ್ವೀಡನ್, ಡೆನ್ಮಾರ್ಕ್, ನಾರ್ವೆ, ಆಸ್ಟ್ರಿಯಾ ಮತ್ತೆ ಪೋರ್ಚುಗಲ್ ನಂತಹ ಅನೇಕ ರಾಷ್ಟ್ರಗಳೇನಾಗತ್ತೆ ಅಂತಂದ್ರೆ ಈ ಯುರೋಪಿಯನ್ ಒಂದು ವ್ಯಾಪಾರ ಒಕ್ಕೂಟವನ್ನ ಸೇರ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಸಾಮಾನ್ಯವಾಗಿ ಒಂದೇ ಮಾರುಕಟ್ಟೆಯನ್ನ ಮಾಡಿದಾಗ ಅದರಲ್ಲಿ ನಿಮ್ಗೆ ಯಾವುದೇ ಅಡೆತಡೆ ಇಲ್ಲದೆ ಇರುವಂತಹ ಒಂದು ವ್ಯಾಪಾರವನ್ನ ನಡೆಸೋದಿಕ್ಕೆ ಇದು ಅವಕಾಶ ಮಾಡ್ಕೊಡ್ತಾ ಹೋಗುವಂತಹದ್ದು ಇದರ ಪ್ರಮುಖವಾಗಿರುವಂತಹ ಒಂದು ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಇದರಲ್ಲಿ ಮೇನ್ ರೋಲ್ ಅನ್ನ ವಹಿಸ್ಬೇಕಾಗಿರುವಂತಹ ಬ್ರಿಟನ್ ಇದರಿಂದ ಹೊರಗುಳಿಯುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಲೇಟರ್ ನಿಮ್ಗೆ ಇದು ಶೂಮನ್ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಶೂಮನ್ ಯೋಜನೆ ಇದ್ರಲ್ಲಿ ಬರ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀರಿ. ಎಕನಾಮಿಕ್ ಸ್ಟೂಡೆಂಟ್ಸ್ ಗೊತ್ತಿರ್ಬೋದು. ದೆನ್
ಮಾರ್ಷಲ್ ಯೋಜನೆಗಳು ಇದರ ಅಂಡರ್ ಅಲ್ಲಿ ಬರ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಿಮ್ಗೆ ಈ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಇದರ ಒಂದು ಭಾಗವಾಗಿ ಇಲ್ದೇನೆ ಅದು ಬ್ರಿಟನ್ ಅಮೆರಿಕಾದ ಜೊತೆಗೆ ಹೆಚ್ಚು ಒಂದು ಅಂದ್ರೆ ಶೂಮನ್ ಯೋಜನೆಯ ಪರಿಣಾಮ ಇಟ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಅಮೆರಿಕ ಅಂತ ಹೇಳ್ತಾ ಹೋಗ್ಬೋದು. ಅದರ ಜೊತೆಗೆ ಹೆಚ್ಚು ಒಂದು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ capital within the European single market, including the freedom to choose residence in any country within this area. The Eurozone officially interland market governed by the same basic rules. These rules aim to enable free movement of persons, goods, services. ಸೊ ಇಲ್ಲಿ ಈ ಯುರೋಪಿಯನ್ ಎಕಾನಮಿಕ್ ಏರಿಯಾದ ಒಂದು ಇದು ನಿಮ್ಗೆ ಎಲ್ಲಿ ಸಿಗತ್ತೆ ಅಂತಂದ್ರೆ ಇದರ ಒಂದು ಐಲ್ಯಾಂಡ್ ಇದಕ್ಕೆ ಸಂಬಂಧಪಟ್ಟಾಗೆ ಇರ್ಬೋದು ಅಥವಾ ನಾರ್ವೆ ಅಂತ ಇರ್ಬೋದು, ಸ್ವೀಡನ್ ನಾನು ಆಗ್ಲೇ ಹೇಳ್ತಾ ಹೋದ್ನಲ್ಲ, ಇದರಲ್ಲಿ ನಿಮ್ಗೆ ಏನಾಗತ್ತೆ ಅಂದ್ರೆ ಗೂಡ್ಸ್ ಮತ್ತೆ ಸರ್ವಿಸಸ್ ಈ ಭಾಗದಲ್ಲಿ ಬರುವಂತಹ ಇದರಲ್ಲಿ ಏನಾಗತ್ತೆ ಅಂತಂದ್ರೆ ವಸ್ತುಗಳ ಒಂದು ಸಾಗಣೆ ಇರ್ಬೋದು, ಆಮದು ಮತ್ತೆ ರಫ್ತು ಇರ್ಬೋದು, ಪ್ರೈಸ್ಗೆ ಸಂಬಂಧಪಟ್ಟಾಗೆ ಇರ್ಬೋದು. ಸೊ ಇಂತಹ ವಿಷಯದಲ್ಲಿ ಸಾಮಾನ್ಯ ಒಂದು ಪಾಲಿಸಿಯನ್ನ ಅಥವಾ ಏಕರೂಪ ಒಂದು ನೀತಿಯನ್ನ ಅನುಸರಿಸ್ಕೊಂಡು ಬರೋದಿಕ್ಕೆ ಇದು ಎಸ್ಟಾಬ್ಲಿಷ್ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು ಸಾಮಾನ್ಯ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ. ದೆನ್ freedom to choose residence in any country within this area. ಸೊ ಪ್ರಾಬ್ಲಮ್ ಯಾಕೆ ಬ್ರಿಟನ್ ಇದರಿಂದ ಈ ಮಾರುಕಟ್ಟೆಗೆ ಸಂಬಂಧಪಟ್ಟಾಗ ಹೊರಗುಳಿತು ಅನ್ನೋದಕ್ಕೆ ಒಂದ್ 2-3 ಅಂಶನ ಹೇಳ್ಬಿಡ್ತೀನಿ ಯುರೋಪಿಯನ್ ಒಕ್ಕೂಟದಿಂದ. ಬಿಕಾಸ್ ಒಂದು ಏನಾಗತ್ತೆ ಅಂತಂದ್ರೆ ಬ್ರಿಟನ್ ತನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ಜೊತೆಗೆ ಹೆಚ್ಚು ಒಳ್ಳೆ ಸಂಬಂಧವನ್ನ ಹೊಂದಿರುವಂತಹದ್ರ ಕಾರಣ ಏನಾಗುತ್ತೆ ಅಂತಂದ್ರೆ ಅದರಿಂದ ಹೊರಗುಳಿಯತ್ತೆ. ಬಟ್ ತುಂಬಾ ಅಲ್ಲ, ನಿಮ್ಗೆ 1973 ನಲ್ಲಿ ಬ್ರಿಟನ್ ಪುನಃ ಈ ಕಾಮನ್ ಮಾರ್ಕೆಟ್ಗೆ ಎಂಟ್ರಿಯನ್ನ ಪಡಿತಾ ಹೋಗುತ್ತೆ. ಬಟ್ ಬಿಫೋರ್ ದಟ್ ಏನಾಗಿತ್ತು ಅಂತಂದ್ರೆ ಬ್ರಿಟನ್ ಏನ ಹೊರಗುಳಿಯೋದಕ್ಕೆ ಮೇಜರ್ ರೀಸನ್ ಏನು ಅಂತನ್ನೋದಾದ್ರೆ ಸೊ ಇಟ್ ಅಸೋಸಿಯೇಟೆಡ್ ವಿತ್ ಅಮೆರಿಕನ್ ಒಂದು ರಿಲೇಶನ್ಶಿಪ್ ಅದ್ರ ಜೊತೆಗೆ ಇದ್ದಿದ್ರಿಂದ ಈ ಮಾರುಕಟ್ಟೆಯಿಂದ ಹೊರಗುಳಿಯುವಂತಹದ್ದು. ಮತ್ತೆ ಈ ತರದ ಮಾರುಕಟ್ಟೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ ಆಫ್ ಲಿವಿಂಗ್ ಅಂತ ನೀವೇನ್ ಕರಿತಾ ಹೋಗ್ತಿರಲ್ಲ, ಅಂದ್ರೆ ಈ ಸಾಮಾನ್ಯ ಮಾರುಕಟ್ಟೆಯ ಸದಸ್ಯ ರಾಷ್ಟ್ರಗಳ ಜೀವನದ ವೆಚ್ಚ ಬ್ರಿಟನ್ನಿನ ಜೀವನದ ವೆಚ್ಚಕ್ಕಿಂತ ಹೆಚ್ಚಾಗಿದ್ದಿದ್ರಿಂದ ಬ್ರಿಟನ್ನಿನಲ್ಲಿ ಕಾಸ್ಟ್ ಆಫ್ ಇದು ಪ್ರೈಸ್ ಜಾಸ್ತಿ ಆಗ್ತಾ ಹೋಯ್ತು. ಕಾಮನ್ ಮಾರ್ಕೆಟ್ ಇಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಅದರ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪರಿಣಾಮ ಬ್ರಿಟನ್ ಅದ್ರ ಜೊತೆಗೆ ಸೇರೋದಿಕ್ಕೆ ಫ್ರಮ್ ದ ಬಿಗಿನಿಂಗ್ ಅಲ್ಲಿ ಈ ಒಂದು ಮೆಂಬರ್ಶಿಪ್ ಅನ್ನ ತಗೊಳ್ಳೋದಿಕ್ಕೆ ಇಷ್ಟಪಡದೇ ಇರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದೆನ್ ಇಲ್ಲಿ ನಮ್ಗೆ ಇನ್ನ ಬೇರೆ ತರದ ಒಂದು ಆರ್ಗನೈಸೇಷನ್ ಅಂತಂದಾಗ ಯೂರೋಝೋನ್ಗೆ ಸಂಬಂಧಪಟ್ಟ ಹಾಗೆ ಯೂರೋ ಕರೆನ್ಸಿಯನ್ನು ಅಡಾಪ್ಟ್ ಮಾಡಿದ್ರೆ ಯೂರೋಝೋನ್ ಅನ್ನುವಂಥದ್ದು ಮಾನಿಟರಿ ಅಥಾರಿಟಿ ಆಫ್ ದ ಯೂರೋಝೋನ್ ಈಸ್ ಯೂರೋ ಸಿಸ್ಟಮ್ ಅನ್ನುವಂತಹ ಒಂದು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೆಲಸ ಮಾಡ್ಕೊಂಡು ಬರುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. Eurozone officially called the Euro area is a monetary union of 19 member states of the European Union that have adopted the euro as their primary currency and ಕರೆನ್ಸಿಗೆ ಸಂಬಂಧಪಟ್ಟ ಹಾಗೆ ಇದು ಇರುವಂತಹ ಯೂರೋಝೋನ್ ಅಂತ ಅನ್ನುವಂತಹದ್ದು ಒಂದು ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಯುರೋಪಿಯನ್ ಕೌನ್ಸಿಲ್ ಅನ್ನುವಂತಹದ್ರ ಅಸ್ತಿತ್ವನೇ ಯಾವ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಆರ್ಥಿಕತೆಯ ಸಮುದಾಯ, ಆರ್ಥಿಕ ಹಿತಾಸಕ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಬಂದಂತಹದ್ದು. ಸೊ ಹಾಗಾಗಿ ನಿಮ್ಗೆ ಇದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಈ ಯೂರೋಝೋನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾಣ್ಯದ ಒಂದು ಯೂರೋ ಕರೆನ್ಸಿಯ ಮೇಲೆ ಹೆಚ್ಚು ಪ್ರಾಮುಖ್ಯತೆ ಅಥವಾ ಪ್ರಭಾವ ಬೀರ್ತಾ ಹೋಗುವಂತಹದನ್ನ ಅದ್ರ ಚಲಾವಣೆಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಹೋಗೋದನ್ನ ನೋಡ್ಬೋದು. Switzerland is neither an European Union nor EEA member, but is part of the single market. This means Swiss nationals have the same rights to live and work in the UK as other EEA nationals. Here in this map, the indigo color countries are mostly Eurozone countries. That one blue color country is the non-Eurozone area using the euro. Rest other grey countries are EU member states not using the euro. ಇಲ್ಲಿ ಫೌಂಡಿಂಗ್ ಮೆಂಬರ್ ಯಾವ್ದ್ರದ್ದು ಯುರೋಪಿಯನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮೂಲ ಸದಸ್ಯರ ಬಗ್ಗೆ ಹೇಳ್ತಾ ಹೋಗುತ್ತೆ. ದೆನ್ ಪ್ರಿನ್ಸಿಪಲ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಯುರೋಪಿಯನ್ ಯೂನಿಯನ್ ಬಗ್ಗೆ.
ಸೊ ಅದ್ರ ಬಗ್ಗೆ ನಾವು ಆಮೇಲೆ ತಿಳ್ಕೊಳ್ತಾ ಹೋಗೋಣ. ಬಟ್ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು ಅಂತಂದಾಗ, ಒಂದು ಆರ್ಥಿಕತೆಯ ಅಂಶವನ್ನ ಆಧಾರವಾಗಿ ಇಟ್ಕೊಂಡು ಬಂದಂತಹ ಯೂರೋ ಕೌನ್ಸಿಲ್ ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ, ತನ್ನದೇ ಆಗಿರುವಂತಹ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರಿನ ಮೂಲಕ ಕಾರ್ಯವನ್ನ ನಿರ್ವಹಿಸ್ತಾ ಬರುತ್ತೆ ಅನ್ನುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಯೂರೋ ಅನ್ನುವಂತಹ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಹಣಕಾಸಿನ ನಿರ್ವಹಣೆ ಇರ್ಬೋದು, ಅದರ ಒಂದು ಕಾನೂನಿನ ಒಂದು ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ, ಸೊ ಮತ್ತೆ ತನ್ನದೇ ಆಗಿರುವಂತಹ ಒಂದು EMU ಅಥವಾ ಯುರೋಪಿಯನ್ ಮಾನಿಟರಿ ಯೂನಿಯನ್ನಿನ ಮೂಲಕ ಡಾಲರ್ ಅನ್ನ ಹೇಗೆ ಮಾಡ್ತಾ ಹೋಗುತ್ತೆ. ಸೊ ಈ ಅಂಶಗಳು ನಾವು ಫಸ್ಟ್ ನೋಡಿದಂತಹ ಸ್ಲೈಡ್ಸ್ ಅಲ್ಲಿ ಪ್ರಮುಖವಾಗಿ ಯುರೋಪಿಯನ್ ಯೂನಿಯನ್ ಉದ್ದೇಶದ ಬಗ್ಗೆ ನಾವಿನ್ನೂ ಚರ್ಚೆ ಮಾಡಿಲ್ಲ. ಯುರೋಪಿಯನ್ನಿನ ಅಂಡರ್ ಅಲ್ಲಿ ಬರಬಹುದಾಗಿರುವಂತಹ ಒಂದು ರಚನೆಗೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡ್ತಾ ಬಂದಿದ್ವಿ. ಸೊ ಆ ಸಂಗತಿಗಳನ್ನ ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗತ್ತೆ. ದೆನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ದ ಯುರೋಪಿಯನ್ ಕೌನ್ಸಿಲ್, ಯಾವ ಉದ್ದೇಶವನ್ನ ಇಟ್ಕೊಂಡು ಅದು ಅಸ್ತಿತ್ವಕ್ಕೆ ಬಂದಿದೆ ಅನ್ನುವಂಥದ್ದು. ಸೊ ಈ ಪ್ರಿನ್ಸಿಪಲ್ಸ್ ಅಂದ್ರೆ ಯುರೋಪಿಯನ್ ಸಿಟಿಜನ್ಶಿಪ್ ನ ಮಾಡ್ತಾ ಹೋಗುವಂತಹದ್ದಿರ್ಬೋದು. ದೆನ್ ಎನ್ಶ್ಯೂರ್ ಫ್ರೀಡಮ್ ಆಫ್ ಸೆಕ್ಯೂರಿಟಿ ಅಂಡ್ ಜಸ್ಟಿಸ್ ಅಥವಾ ಕೊಡುವಂತಹದ್ದು, ಅಂದ್ರೆ ಸ್ವಾತಂತ್ರ್ಯ, ಭದ್ರತೆ ಮತ್ತೆ ನ್ಯಾಯವನ್ನ ಕೊಡುವಂತಹದ್ದಿರ್ಬೋದು. ಪ್ರಮೋಟ್ ಎಕಾನಮಿಕ್ ಅಂಡ್ ಸೋಷಿಯಲ್ ಪ್ರೋಗ್ರೆಸ್ ಇರ್ಬೋದು, ಅಂದ್ರೆ ಸಾಮಾಜಿಕ ಆರ್ಥಿಕ ಒಂದು ಅಭಿವೃದ್ಧಿಯಕ್ಕೆ ಒತ್ತನ್ನ ಕೊಡುವಂತಹದ್ದಿರ್ಬೋದು. ಸೊ ದೆನ್ ಅಸರ್ಟ್ ಯುರೋಪ್ ಎ ರೋಲ್ ಇನ್ ದ ವರ್ಲ್ಡ್, ಜಗತ್ತಿಗೆ ಒಂದು ಯುರೋಪಿಯನ್ನಿನ ಈ ಒಂದು ಮಾದರಿ ಒಂದು ಮಾಡೆಲ್ ಆಗಿ ಅಥವಾ ಒಂದು ಮಾದರಿಯನ್ನ ಕೊಡುವಂತಹದ್ರ ಮೂಲಕ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಒಂದು ಸಹಕಾರವನ್ನ ತರುವಂತಹ ಸಾಧ್ಯತೆ ಇದೆ ಅನ್ನುವಂತಹದನ್ನ ತೋರಿಸೋದಿಕ್ಕೆ ಸಾಧ್ಯ ಆಯ್ತು. ಸೊ ಇಲ್ಲಿ ನಿಮ್ಗೆ ಯುರೋಪಿಯನ್ ಕೌನ್ಸಿಲ್ ಅಥವಾ ಯುರೋಪಿಯನ್ ಯೂನಿಯನ್ನಿನ ಬಹಳ ಪ್ರಮುಖವಾಗಿರುವಂತಹದ್ದು ಅಂತಂದಾಗ, ಸೊ ಒಂದು ನಾಗರಿಕತ್ವಕ್ಕೆ ಸಂಬಂಧಪಟ್ಟಾಗೆ, ದೆನ್ ಸ್ವತಂತ್ರ ಮತ್ತೆ ಭದ್ರತೆ ನ್ಯಾಯಕ್ಕೆ ಸಂಬಂಧಪಟ್ಟಾಗೆ, ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ, ಮತ್ತೆ ಒಂದು ಮಾದರಿ ಜಗತ್ತನ್ನ ಯುರೋಪಿಯನ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಿಕ್ಕೆ ಸಾಧ್ಯ ಇದೆ ಅನ್ನುವಂತಹದನ್ನ ತೋರಿಸುವಂತಹದ್ದು ಇದರ ಉದ್ದೇಶ ಆಗಿರುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದೆನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಅಂತ ಅನ್ನೋದಾದ್ರೆ, ಐರೋಪಿಯನ್ ಆರ್ಥಿಕ ಸಮುದಾಯದ ಒಂದು ಉದ್ದೇಶಗಳೇನಾಗಿತ್ತು, ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಇದು ಅಸ್ತಿತ್ವಕ್ಕೆ ಬಂತು ಅಥವಾ ಅದರ ಗೋಲ್ಸ್ ಏನು ಅನ್ನುವಂತಹದನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆಗೆ ಒಳಪಡಿಸ್ತಾ ಬರೋಣ. ಸೊ ಇಲ್ಲಿ ನಿಮಗೆ ಪ್ರಮುಖವಾಗಿ ನೀವು ಮಾಡ್ಬೇಕಾಗಿರೋದೇನು ಅಂತಂದ್ರೆ, ಯುರೋಪಿಯನ್ ಒಂದು ಕಮ್ಯುನಿಟಿ ಅನ್ನುವಂತಹದ್ದು ತನ್ನದೇ ಆಗಿರುವಂತಹ ಒಂದು ಬೇರೆ ಬೇರೆ ತರದ ಒಂದು ಪ್ರಮುಖವಾಗಿರುವಂತಹ ಆರ್ಗನೈಸೇಷನ್ ಗಳನ್ನ ಹೊಂದುವಂತಹದ್ರ ಮೂಲಕ ಹೇಗೆ ಕೆಲಸ ಮಾಡ್ತಾ ಬಂತು ಅಂತ ನೋಡ್ತೀವಿ. ಬಟ್ ಇಲ್ಲಿ ಮೇಜರ್ ಆಗಿ ನಾವು ನೋಡೋಕ್ ಸಾಧ್ಯ ಆಗುವಂತಹದ್ದು ಯಾವುದು ಅಂತಂದ್ರೆ, ಯೂರೋ ಕರೆನ್ಸಿಗೆ ಸಂಬಂಧಪಟ್ಟಾಗೆ ಹೇಗೆ ಅದು ಕೆಲಸ ಮಾಡ್ಕೊಂಡ್ಬಂತು ಒಂದು ಇದ್ರಲ್ಲಿ ಅಂತ ಅಂದ್ಬಿಟ್ಟು, ಮತ್ತೆ ಆ ಕೋಆರ್ಡಿನೇಷನ್ ಅನ್ನ ಹೇಗೆ ಅಂದ್ರೆ ಒಂದು ಆರ್ಥಿಕ ಅಂಶವನ್ನ ಆಧಾರವಾಗಿ ಇಟ್ಕೊಂಡು ಹೇಗೆ ಯುರೋಪಿಯನ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರಿನ ನಂತರ ತನ್ನದೇ ಆಗಿರುವಂತಹ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಯ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಇರುವಂತಹ ಒಂದು ಆತಂಕಗಳು ಅಥವಾ ಒಂದು ತೊಂದರೆ ಅಥವಾ ಆತಂಕಗಳು ಹೇಗೆ ಬರ್ತಾ ಹೋಯ್ತು ಅನ್ನೋಂತಹದನ್ನ ನೋಡ್ತೀವಿ. ಮತ್ತೆ ಇದ್ರಲ್ಲಿ ನಾವು ಬಹಳ ಮೇಜರ್ ಆಗಿ ನೋಡುವಂತಹ ಯುರೋಪಿಯನ್ ಅಂದಾಗ, ಸೊ ಇಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿ ಒಂದು ಬ್ರಿಟನ್ ಮತ್ತೆ ಫ್ರಾನ್ಸ್, ಈ ಎರಡು ರಾಷ್ಟ್ರಗಳ ನಡುವೆ ಇರುವಂತಹ ಒಂದು ಪೈಪೋಟಿ ಹೇಗೆ ಇದರ ಒಂದು ಇದಕ್ಕೆ ತಡೆ ಆಗ್ತಾ ಹೋಗುತ್ತೆ, ಯಾವ್ದಕ್ಕೆ ಯುರೋಪ್ ಯೂನಿಯನ್ನಿನ ಒಂದು ಇದಕ್ಕೆ ತಡೆ ಆಗ್ತಾ ಹೋಗುತ್ತೆ ಅನ್ನುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಥ್ಯಾಂಕ್ ಯು.